Good evening. So today we'll just explain the cost sheet format in detail. Okay. Just I'll share the screen and I'll just start to explain the format, which makes you very simple. The cost sheet format and first chapter cost sheet, if you want to prepare, you have to be very thorough with the format. So ಆ ಫಾರ್ಮ್ಯಾಟ್ ನಾನು ಥರೋ ಮಾಡಕ್ಕೆ ಇನ್ನೊಂದ್ ಸರ್ತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. Okay. So ಒಂದ್ ಸರ್ತಿ those of you who have missed the classes, okay, just go through this format step by step ಹೇಳ್ಕೊಡ್ತೀನಿ. So ಆ step by step ನ see the cost sheet 6 steps, so 5 steps ಆಗಿ I have divided the cost sheet into, importantly, the cost sheet is divided into 5 headings. So 5 headings I will explain, so you can just refer it. Okay. And in the previous in the previous classes, whatever I had given you the problem, I'll send you the solutions like this, so you can just have a look at it. Okay. So cost sheet format, you can see this. See, first two, it has got how many parts anta helde? The cost sheet can be divided into how many parts? It can be divided into 5 parts. Okay. So the cost sheet can be divided into 5 parts. Okay. So easily, okay, you can just remember it through the 5 headings. First step, first step is very simple. You will take opening stock of raw materials. Opening stock of raw materials, for that purchases, expenses on purchases. Suppose if there is any carriage inwards, usually ಕೊಡೋದಿಲ್ಲ ಇದನ್ನ exam ಅಲ್ಲಿ. Suppose in the rare cases, if they ask you opening stock ತಗೊಳ್ಳಿ, purchases ನ ತಗೊಂಡು add ಮಾಡಿ, opening stock ಗೆ purchases, expenses on purchases and carriage inwards if it is there, ಮೂರನ್ನು add ಮಾಡಿ, whatever is the total. ಅದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ನ ಮೈನಸ್ ಮಾಡಿ. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಿ. ಸೊ ವೆನ್ ಯು ಡೂ ಆಲ್ ದಿಸ್, ಯು ವಿಲ್ ಗೆಟ್ ದ ಸ್ಟೆಪ್ 1 ಡೈರೆಕ್ಟ್ ಮೆಟೀರಿಯಲ್ಸ್. You will get the direct materials. So this is the part 1 of the cost sheet. Suppose ಇದು important. Suppose in the problem ಡೈರೆಕ್ಟ್ ಮೆಟೀರಿಯಲ್ಸ್ ಕೊಟ್ಬಿಟ್ಟಿದ್ರೆ ಅವಾಗ ಪಾರ್ಟ್ 1 ಮಾಡೋ ನೆಸೆಸಿಟಿನೇ ಇಲ್ಲ. ದೇರ್ ಇಸ್ ನೋ ನೀಡ್ ಟು ಸಿ ದಿಸ್ ಪಾರ್ಟ್ 1 ಇಟ್ ಸೆಲ್ಫ್. ಡೈರೆಕ್ಟ್ ವಿ ಕ್ಯಾನ್ ಗೋ ಫಾರ್ ಪಾರ್ಟ್ 2. ಸಪೋಸ್ ಏನಾದ್ರು ಕೊಟ್ಟಿದ್ರೆ ಓಪನಿಂಗ್ ಸ್ಟಾಕು, ಪರ್ಚೇಸಸ್, ಎಕ್ಸ್ಪೆನ್ಸಸ್ ಆನ್ ಪರ್ಚೇಸಸ್, ಕ್ಯಾರೇಜ್ ಇನ್ವರ್ಡ್ಸ್ ನ ಆಡ್ ಮಾಡ್ಬಿಟ್ಟು ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ರೆ ಏನ್ ಬರುತ್ತೆ? ಡೈರೆಕ್ಟ್ ಮೆಟೀರಿಯಲ್ಸ್. ನೆಕ್ಸ್ಟ್ ಪಾರ್ಟ್ 2 ಹೋಗೋಣ. ಪಾರ್ಟ್ 2 ಇಸ್ this is the part 2. In the part 1 ನಮ್ಗೆ ಡೈರೆಕ್ಟ್ ಮೆಟೀರಿಯಲ್ಸ್ ನಾವು ಕಂಡಿಡಿದ್ವಿ. ಸಪೋಸ್ ಇನ್ ದ ಪ್ರಾಬ್ಲಮ್ ಡೈರೆಕ್ಟ್ ಮೆಟೀರಿಯಲ್ಸ್ ಹ್ಯಾಸ್ ಬಿನ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಅವರೇ ಕೊಟ್ರೆ ಆಡ್ ಅಪ್ ಆಲ್ ದಿಸ್ 3 ಥಿಂಗ್ಸ್. ಏನೇನ್ ಆಡ್ ಮಾಡ್ಬೇಕು? ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸಪೋಸ್ ಇಫ್ ಯಾವ್ದಾದ್ರು ಒಂದ್ ಕೊಟ್ಟಿಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೂರು ಆಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್. ಸಪೋಸ್ ಪ್ರೈಮ್ ಕಾಸ್ಟ್ ಅವರೇ ಕೊಟ್ಬಿಟ್ಟಿದ್ರೆ ನೋ ನೀಡ್ ಟು ಡೂ ಸ್ಟೆಪ್ 2 ಆಲ್ಸೋ. ಯೂಶಲಿ ಕೊಡಲ್ಲ. ಡೈರೆಕ್ಟ್ ಮೆಟೀರಿಯಲ್ಸ್ ಎಲ್ಲ ನಾವೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ನಾವೇ ಮೂರನ್ನು ಆಡ್ ಅಪ್ ಮಾಡಬೇಕು. ಓಕೆ. ಸೊ ದಟ್ ಇಸ್ ಕಾಲ್ಡ್ ಅಸ್ ಪ್ರೈಮ್ ಕಾಸ್ಟ್. ಓಕೆ. ದ ನೆಕ್ಸ್ಟ್ ಒನ್ ಇಸ್ ದ ಪಾರ್ಟ್ 3. ಪ್ರೈಮ್ ಕಾಸ್ಟ್ ಸಿಗುತ್ತೆ. So for that prime cost, you need to add the factory overheads. So factory overheads hatra ಏನೇನೋ ಬರುತ್ತೆ. Factory overheads ಅಂದ್ರೆ, for example, all the factory related expenses, all the expenses related to factory. ನಾನು ಇದನ್ನ ನಿಮ್ಗೆ I have explained while explaining the detailed cost sheet. I have given you the format also. Cost sheet ಅಲ್ಲಿ ಫ್ಯಾಕ್ಟರಿ ಓವರ್ಹೆಡ್ಸ್ ಅಲ್ಲಿ ಏನೇನು ಬರುತ್ತೆ? ಆಲ್ ದ ಫ್ಯಾಕ್ಟರಿ ರಿಲೇಟೆಡ್ ಎಕ್ಸ್ಪೆನ್ಸಸ್, ಫ್ಯಾಕ್ಟರಿಗೆ ಸಂಬಂಧಪಟ್ಟ ಖರ್ಚುಗಳು, ಫ್ಯಾಕ್ಟರಿ ರೆಂಟು, ಫ್ಯಾಕ್ಟರಿ ಲೈಟಿಂಗು, ಡಿಪ್ರಿಸಿಯೇಷನ್ ಫಾರ್ ಮಿಷಿನರಿ, ಆಲ್ ದಿಸ್ ಥಿಂಗ್ಸ್ ನ ಫ್ಯಾಕ್ಟರಿ ಓವರ್ ಹೆಡ್ಸ್ ಅಲ್ಲಿ ಆಡ್ ಮಾಡ್ಕೊಂಡು ಬನ್ನಿ. ಓಕೆ. ಫಾರ್ ಎಕ್ಸಾಂಪಲ್ 10,000, 5,000, 5,000 ಟೋಟಲ್ ಆಡ್ ಮಾಡಿದ್ರೆ 20,000 ಆಯ್ತು. ಸೊ ದಟ್ ಈಸ್ ಫ್ಯಾಕ್ಟರಿ ಓವರ್ ಹೆಡ್ಸ್. ಪ್ರೈಮ್ ಕಾಸ್ಟ್ 1 lakh ಇರುತ್ತೆ. ಫ್ಯಾಕ್ಟರಿ ಓವರ್ ಹೆಡ್ಸ್ 20 ಅನ್ಕೊಳ್ಳಿ. 1 lakhಗೆ ಪ್ರೈಮ್ ಕಾಸ್ಟ್ ಆಡ್ ಮಾಡಿ 1,20,000 ಆಯ್ತು. ನೆಕ್ಸ್ಟ್
You will add opening stock of work in progress minus closing stock of work in progress if they have given in the problem. Problem ಅಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ರೆ ನಿಮ್ಗೆ ಫಸ್ಟ್ ಪ್ರೈಮ್ ಕಾಸ್ಟ್ ಜೊತೆಗೆ ಫ್ಯಾಕ್ಟರಿ ಓವರ್ ಹೆಡ್ಸ್ ಮಾಡ್ಬಿಟ್ಟು ಓಪನಿಂಗ್ ಸ್ಟಾಕ್ ನ ಆಡ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ನ ಮೈನಸ್ ಮಾಡಿ. ದಟ್ ಟು ಫ್ಯಾಕ್ಟರಿ ಓವರ್ ಹೆಡ್ಸ್ ಕೆಳಗಡೆ ಏನ್ ಬರುತ್ತೆ, ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಅದು ಮಾಡಿದ್ರೆ ಯು ವಿಲ್ ಗೆಟ್ ವರ್ಕ್ಸ್ ಕಾಸ್ಟ್ ಆರ್ ದ ಫ್ಯಾಕ್ಟರಿ ಕಾಸ್ಟ್. ದಿಸ್ ಇಸ್ ಪಾರ್ಟ್ 3. ನೆಕ್ಸ್ಟ್ ಪಾರ್ಟ್ 4. ಸೊ 4 ಹೆಡ್ಡಿಂಗ್ಸ್ ಅಂತ ಹೇಳಿದೆ. ಸೊ ಪಾರ್ಟ್ 3 ನಲ್ಲಿ ಏನ್ ಬಂತು, ವರ್ಕ್ಸ್ ಕಾಸ್ಟ್ ಬಂತು. ಪಾರ್ಟ್ 4 ಏನ್ ಬರುತ್ತೆ ನೋಡೋಣ. ಸೊ ಪಾರ್ಟ್ 4 ಇಸ್ ನಥಿಂಗ್ ಬಟ್ ಫ್ಯಾಕ್ಟರಿ ಆರ್ ದ ವರ್ಕ್ಸ್ ಕಾಸ್ಟ್. ಈಗ ಆಲ್ರೆಡಿ ಪಾರ್ಟ್ 3 ನಲ್ಲಿ ನಮ್ಗೆ ವರ್ಕ್ಸ್ ಕಾಸ್ಟ್ ಬಂತು. ಸೊ ಫಾರ್ ದಟ್ factory cost or the works cost, you will add office overheads, all the expenses related to office salary, director's remuneration. So idella kuda comes under the office overheads. Adanna add ಮಾಡಿ. So ಅದನ್ನ ಆಡ್ ಮಾಡಿದ ತಕ್ಷಣ ಯು ಕಾಲ್ ಇಟ್ ಅಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಯಾದಕ್ಕೆ ಫ್ಯಾಕ್ಟರಿ ಕಾಸ್ಟ್ಗೆ ಆಫೀಸ್ ಓವರ್ ಹೆಡ್ಸ್ ನ ಆಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಐ ರಿಪೀಟ್, ಫ್ಯಾಕ್ಟರಿ ಕಾಸ್ಟ್ಗೆ ಆಫೀಸ್ ಓವರ್ ಹೆಡ್ಸ್ ನ ಆಡ್ ಮಾಡಿದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಿದ ತಕ್ಷಣ ರಿಮೆಂಬರ್ ದಿಸ್, ಇಫ್ ಇನ್ ದ ಪ್ರಾಬ್ಲಮ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಕೊಟ್ಟಿದ್ರೆ ಆಡ್ ಅಂಡ್ ಮೈನಸ್ ಮಾಡಬೇಕು ಫಾರ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇದು ಜ್ಞಾಪಕ ಇರಲಿ. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಕೆಳಗಡೆ ಹಾಕೊಂತೀರಾ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆಫೀಸ್ ಓವರ್ ಹೆಡ್ಸ್ ಕೆಳಗಡೆ ಹಾಕೋಬೇಕು. ನೋಡಿ, ಫ್ಯಾಕ್ಟರಿ ಕಾಸ್ಟ್ ಇದೆ. ಫ್ಯಾಕ್ಟರಿ ಕಾಸ್ಟ್ ತಕ್ಷಣ ಏನ್ ಮಾಡಿದೀವಿ ನಾವು, ಫ್ಯಾಕ್ಟರಿ ಕಾಸ್ಟ್ಗೆ ಆಡ್ ಮಾಡಿದೀವಿ, ಆಫೀಸ್ ಓವರ್ ಹೆಡ್ಸ್ ನ ಆಡ್ ಮಾಡಿದೀವಿ. ಆಫೀಸ್ ಓವರ್ ಹೆಡ್ಸ್ ಆಡ್ ಮಾಡಿದ ತಕ್ಷಣ ಯು ಆರ್ ಜಸ್ಟ್ adding opening stock of finished goods, closing stock of finished goods. So that will be the cost of goods sold. Okay, so this will be the part 4. Next to cost of goods sold ಬಂದಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬೇಕು, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ತಗೋಬೇಕು. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಇಸ್ ನಥಿಂಗ್ ಬಟ್ selling related expenses. Okay, selling related expenses andre all the sales related expenses. Okay, sales ge enen kharchagutte, advertisement, showroom salary, advertisement for the advertisement, bad debts. So all these things belongs to the sales. So adannella selling and distribution overheads kaki. So ivaga very important is that ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ದ ಟೋಟಲ್ ಕಾಸ್ಟ್. See, this is the cost sheet. Now for the total cost in the problem, ಎರಡು ಚಾನ್ಸಸ್ ಇರುತ್ತೆ. One, they would give the sales. Okay, ಒಂದು ಪಾಸಿಬಿಲಿಟಿ ಸೇಲ್ಸ್ ಕೊಡ್ತಾರೆ, ಅವಾಗ ನೀವು ಪ್ರಾಫಿಟ್ ನ ಕಂಡುಹಿಡಿಬೇಕು. ಇಲ್ಲ, ಪ್ರಾಫಿಟ್ ಅವ್ರು ಕೊಡ್ತಾರೆ, ಸೇಲ್ಸ್ ನ ನೀವು ಕಂಡುಹಿಡಿಬೇಕು. ಸೊ 2 things. ಫಸ್ಟ್ ಸಿನಾರಿಯೋ, ದೇ ವಿಲ್ ಗಿವ್ ಯು ದ ಸೇಲ್ಸ್. ಓಕೆ, ಸೊ ಸೇಲ್ಸ್ ಕೊಟ್ಟಾಗ ಏನ್ ಮಾಡ್ಬೇಕು, ಸೇಲ್ಸ್ ಕೊಟ್ಟಾಗ ಸೇಲ್ಸ್ ನ ಕಾಸ್ಟ್ ನ ಮೈನಸ್ ಮಾಡಿದ್ರೆ ಪ್ರಾಫಿಟ್ ಅವರೇ ಕೊಟ್ಟಾಗ ಕಾಸ್ಟ್ ಟು ಪ್ರಾಫಿಟ್ ಟು ಸೇಲ್ಸ್. ಸೊ ಐ ವಿಲ್ ಗಿವ್ ಯು ಒನ್ ಫಾರ್ಮುಲಾ ಫಾರ್ ದಿಸ್. ಯು ಕ್ಯಾನ್ ಜಸ್ಟ್ ನೋಟ್ ಡೌನ್. ಇದನ್ನ ಯು ಕ್ಯಾನ್ ರೈಟ್ ಇಟ್ ಡೌನ್. So total cost plus profit ಮಾಡಿದ್ರೆ you will get the sales. This is the first scenario. Or else total cost ಅಥವಾ you can call it sales minus cost. ಸೇಲ್ಸ್ ತಗೊಳ್ಳಿ ಫಸ್ಟ್. ಸೇಲ್ಸ್
minus cost is equal to profit. So either of the two things they will ask you. ಒಂದು ಸೇಲ್ಸ್ ಕೊಟ್ಟಿರ್ತಾರೆ ಪ್ರಾಬ್ಲಮ್ ಅಲ್ಲಿ ನೀವು ಪ್ರಾಫಿಟ್ ಕಂಡುಹಿಡಿಬೇಕು, ಇಲ್ಲ ಪ್ರಾಫಿಟ್ ಪರ್ಸೆಂಟೇಜ್ ಪ್ರಾಫಿಟ್ ಕೊಟ್ಟಿರ್ತಾರೆ ನೀವು ಸೇಲ್ಸ್ ನ ಕಂಡುಹಿಡಿಬೇಕು. ಓಕೆ, ಸೊ ಅವಾಗ ಏನ್ ಮಾಡ್ತೀರಾ, ಸಪೋಸ್ ಪ್ರಾಫಿಟ್ ಕೊಟ್ಟಿದ್ರೆ ಕಾಸ್ಟ್ ಬಂದಿರುತ್ತೆ, ಅದಕ್ಕೆ ಪ್ರಾಫಿಟ್ ನ ಆಡ್ ಮಾಡಿ ಸೇಲ್ಸ್ ಬರುತ್ತೆ. ಸಪೋಸ್ ಸೇಲ್ಸ್ ಕೊಟ್ಟಿದ್ರೆ ಸೇಲ್ಸ್ ನ ಕಾಸ್ಟ್ ನ ಮೈನಸ್ ಮಾಡಿ ಪ್ರಾಫಿಟ್ ಸಿಗುತ್ತೆ. Okay, so this is the detailed version of the cost sheet, which is very simple. First, if you learn the cost